ಸ್ನೇಹಿತರೆ, ಇಂದು ಕನ್ನಡಿಗರಿಗೆ ಹಾಗೂ ಕಲಾಪ್ರಿಯರಿಗೆ ದುಃಖದ ದಿನ. ಮಾತುಗಳ ಮೂಲಕವೇ ಮನಸ್ಸನ್ನು ಗೆದ್ದವರು ಅಪರ್ಣ. ಕನ್ನಡ ನಾಡು ಕಂಡ ಅಪರೂಪದ ನಿರೂಪಕಿ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತನಾಡುವ ಮೂಲಕ ಕನ್ನಡದ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಬಂದ ಅಪರ್ಣ ವಸ್ತಾರೆ ಇನ್ನು ಕೇವಲ ನೆನಪು ಮಾತ್ರ. ನಿರೂಪಕಿ ಅಷ್ಟೇ ಆಗಿರಲಿಲ್ಲ, ಬದಲಿಗೆ ಅತ್ಯುತ್ತಮ ಕಲಾವಿದೆ ಕೂಡ ಆಗಿದ್ದರು ಅಪರ್ಣ. ಮೂಡಲಮನೆ ಇಂತಿ ನಿನ್ನ ಸುಜಾತ ಧಾರಾವಾಹಿಯಲ್ಲಿಯೂ ತಮ್ಮ ಛಾಪು ಮೂಡಿಸಿದ್ದರು. ಟಿ.ಎನ್. ಸೀತಾರಾಮ್ ಅವರ ಮುಕ್ತ ಧಾರಾವಾಹಿಯ ಶೀಲಾ ದೀಕ್ಷಿತ್ ಪಾತ್ರದಿಂದ ನಟಿಯಾಗಿ ಜನರ ಮನಸ್ಸಿನಲ್ಲಿ ಉಳಿದರು. ಸಿನಿಮಾ, ಧಾರಾವಾಹಿ, ದೂರದರ್ಶನ ನಿರೂಪಣೆ, ಆಕಾಶವಾಣಿ ವೇದಿಕೆಯ ಕಾರ್ಯಕ್ರಮ ಹೀಗೆ ಎಲ್ಲೆಡೆಯಲ್ಲೂ ಮಿಂಚಿದ್ದ ಅಪರ್ಣ ಮಜಾ ಟಾಕೀಸ್ ಮೂಲಕ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಎಂಬ ಖ್ಯಾತಿಯನ್ನು ಗಳಿಸಿದ್ದರು. 1984ರಲ್ಲಿ ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಮಸಣದ ಹೂವು ಎಂಬ ಚಿತ್ರದ ಮೂಲಕ ಸಿನಿರಂಗಕ್ಕೆ ಕಾಲಿಟ್ಟಿದ್ದ ಅಪರ್ಣ ಅವರು ಹಿಂದಿರುಗಿ ನೋಡಲೇ ಇಲ್ಲ. ನಟನೆ, ನಿರೂಪಣೆ, ಕಿರುತೆರೆಯಲ್ಲಿ ಅವರು ಮಿಂಚಿದ್ದರು. ಇವರ ಅಪ್ಪಟ ಕನ್ನಡ ನಿರೂಪಣೆಗೆ ವಿಶ್ವದಾದ್ಯಂತ ಅದೆಷ್ಟೋ ಅಭಿಮಾನಿಗಳು ಇದ್ದಾರೆ. ನಮ್ಮ ಮೆಟ್ರೋಗಳಲ್ಲಿ ಪ್ರಯಾಣಿಕರಿಗೆ ನಿಲ್ದಾಣಗಳ ಮಾಹಿತಿಯನ್ನು ನೀಡುತ್ತಿರುವ ಧ್ವನಿ ಅಪರ್ಣರವರದ್ದೇ. ಬರೀ ಮೆಟ್ರೋ ಮಾತ್ರವಲ್ಲದೆ ಟಿವಿ ಕಾರ್ಯಕ್ರಮ, ಸರ್ಕಾರಿ ಹಾಗೂ ಖಾಸಗಿ ಕಾರ್ಯಕ್ರಮಗಳ ನಿರೂಪಣೆ, ಆಕಾಶವಾಣಿಯಲ್ಲಿ ಹಲವು ಕಾರ್ಯಕ್ರಮ, ಚಂದನ ವಾಹಿನಿಯಲ್ಲಿ ಚಂದದ ನಿರೂಪಣೆ, ಹಿನ್ನೆಲೆ ಧ್ವನಿ ಹೀಗೆ ಹಲವು ಕಾರ್ಯಕ್ರಮಗಳಿಂದ ಕನ್ನಡಿಗರ ಮನೆ ಮಾತಾಗಿದ್ದರು. 57 ವರ್ಷ ವಯಸ್ಸಾಗಿದ್ದರೂ ಕೂಡ ಇನ್ನೂ ಚಿಕ್ಕವರಂತೆ ಕಾಣುತ್ತಿದ್ದ ನಗುಮುಖದ ಚೆಲುವೆ. ತಮ್ಮ ಸರಳ ಹಾಗೂ ವಿನಯ ಗುಣಗಳಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಕಲಾ ರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೊರತುಪಡಿಸಿದರೆ ಕನ್ನಡವನ್ನ ಸುಲಲಿತವಾಗಿ, ಸ್ವಚ್ಛವಾಗಿ, ಸ್ಪಷ್ಟವಾಗಿ ಮಾತನಾಡುತ್ತಿದ್ದ ಮತ್ತೊಂದು ವ್ಯಕ್ತಿ ಎಂದರೆ ಅದು ಅಪರ್ಣರವರು ಅಂದರೆ ತಪ್ಪಾಗಲಾರದು. ಕನ್ನಡದ ನಿರೂಪಣೆಯ ಸೂಪರ್ ಸ್ಟಾರ್ ಆಗಿದ್ದ ಅಪರ್ಣರವರು ಭಾರತ ಲೋಕಕ್ಕೆ ತೆರಳಿದ್ದಾರೆ. ಹೊಸ ನಿರೂಪಕರನ್ನು ತಯಾರು ಮಾಡುವ ನಿರೂಪಣೆ ಶಾಲೆಯನ್ನು ಮಾಡಬೇಕೆಂಬ ಅವರ ಕನಸಾಗಿ ಉಳಿದಿದೆ. ಸ್ನೇಹಿತರೆ, ಅಪರ್ಣರವರ ಸಾಧನೆಯು ಮತ್ತು ಅವರ ಧ್ವನಿಯು ಅಜರಾಮರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ನೀಡಲಿ ಎನ್ನುತ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.